ಇವತ್ತು ವಿಡಿಯೋ ಮಾಡಕ್ಕೆ ಕೂತಿದ್ದು ಯಪ್ಪ 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 ಎಷ್ಟು ಗೊತ್ತಾ ಒಂದು ಟೇಕ್ 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 ಒಂದು 15 ಸಲ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಅದರಲ್ಲಿ ತುಂಬಾ ನನಗೆ ಸೆಟ್ ಆಗಿತ್ತು ಅದು ಮೊಬೈಲ್ ಸ್ವಲ್ಪ ಸೆಟ್ ಆಗುತ್ತೆ ಅಂತ ಹೇಳುವಾಗ ನೋಡಿ ಈ ಮೊಬೈಲ್ ಸ್ವಲ್ಪ ನನಗೆ ಹಾಳಾಗಿದೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಇದರಲ್ಲಿ ಟೇಕ್ 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 ನಾನು ಇವತ್ತು ಒಂದು 100 ಸಲ ವಿಡಿಯೋಸ್ ಮಾಡಿ ಇದು ಕೊನೆಯ ಸಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಷ್ಟು ಸಲ ಮಾಡಿ 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 ಕಟ್ಟು ಕಟ್ಟು रुको जरा सबर ಹಾಯ್ करो। ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಎಲ್ಲರ ಪರಿಸ್ಥಿತಿ ಇದೇನಾ ವಿಡಿಯೋ ಮಾಡುವಾಗ ಗೊತ್ತಿಲ್ಲ, ನಂಗೆ ಸ್ವಲ್ಪ ಹೇಳ್ಕೊಡಿ ಆಯ್ತಾ, ಹೇಳಿ ಆಯ್ತಾ. ವಿಡಿಯೋ ಮಾಡುವಾಗ ಎಲ್ಲರ ಪರಿಸ್ಥಿತಿ ಇದೇ ಆಗುತ್ತಾ ಅಂದರೆ, ಒಂದು ಕಡೆ ವಿಡಿಯೋ ಮಾಡುವಾಗ ಬೆಕ್ಕು ಕೂಗುದು, ಒಂದು ಕಡೆ ನಾಯಿ ಕೂಗುದು, ಒಂದು ಕಡೆ ಯಪ್ಪ 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 ನಮಗೆ ಸರಿ ಆಗಲ್ಲ. ಎಲ್ಲ ಮಿಕ್ಸಿಂಗ್ 100 ಸಲ ಕಟ್ ಮಾಡಿದ್ದೇನೆ. ಇಂತದೆಯಾ ಲಲ್ಲಾ 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 ಲಲ್ಲಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಮಾಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನಿವತ್ತು ರಿಕ್ವೆಸ್ಟ್ ಮೇರೆಗೆ ಒಂದು ಮೆಸೇಜಿಂದ ನಾನು ವಿಡಿಯೋ ಮಾಡ್ಕೋತೇನೆ. ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು, ಅದು ಏನಂತ ಅಂದ್ಕೊಂಡಿದ್ರೆ ಖಂಡಿತ ಕೊನೆ ತನಕ ನೋಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ದು ಇನ್ನೊಬ್ಬರಿಗೋಸ್ಕರ ಕೆಲವೊಬ್ಬರು ತುಂಬ ಒಳ್ಳೇದು ಮಾಡೋಕ್ಕೆ ಹೋಗ್ತಾರೆ. ಒಳ್ಳೇದು ಮಾಡುವಾಗ ಅವರಿಗೆ ಕೆಟ್ಟ ಮೆಸೇಜ್ಗಳನ್ನ ಕೆಲವೊಬ್ಬರು ಪಾಸ್ ಮಾಡುವವರಿದ್ದಾರೆ, ಕೆಲವೊಬ್ಬರು ಹೇಳುವವರಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಅಕ್ಕ ಸಂಬಂಧ ತಮ್ಮ ಸಂಬಂಧವನ್ನು ನೋಡಲ್ಲ ಅಲ್ಲಿ. ಅಕ್ಕ ಸಂಬಂಧವನ್ನು ನೋಡಿ, ತಮ್ಮ ಸಂಬಂಧವನ್ನು ನೋಡಿ, ಯಾವ ಥರ ಎಲ್ಲಿ ಏನೇ ಹೇಳಬೇಕು ಅದನ್ನು ನೋಡಿಕೊಂಡು ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಆಗಲಿ ಅಕ್ಕ ತಮ್ಮ ಆಗಲಿ ಅದಕ್ಕೊಂದು ಬೆಲೆ ಅಂತ ಇದೆ. ಬೆಲೆ ಗೊತ್ತಿಲ್ಲದವನು ಮಾತ್ರ ಆ ಥರ ಮಾತಾಡೋಕ್ಕೆ ಸಾಧ್ಯ ಆಗೋದು, ಇಲ್ಲಾಂದರೆ ಆಗಲ್ಲ. ಕೆಟ್ಟವನಿಗೆ ಕೆಟ್ಟನೇ ಭಾಷೆ ಬರೋದು ಬಾಯಲ್ಲಿ, ಓಕೆನಾ. ಒಳ್ಳೆಯವ್ರಿಗೆ ಅಂತೂ ಆ ಥರ ಭಾಷೆ ಬರಲ್ಲ. ಅದೆಲ್ಲ ಬಿಡಿ. ಇವಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ದು ಏನಂತ ಕೇಳ್ತೀರಾ? ಖಂಡಿತ ಇಂಥವರು ಇದ್ದಾರೆ ಅಲ್ವಾ ನನಗೆ ಅಂತೇಳಿ ಖುಷಿ ಆಯಿತು. ಇನ್ನೊಬ್ರಿಗೋಸ್ಕರ ಒಂದು ಖುಷಿಯನ್ನು ಹಂಚಿಕೊಳ್ಳೋಕ್ಕಾಗಲಿ, ಅವ್ರಿಗೆ ಇನ್ನೊಬ್ಬರ ಮುಖದಲ್ಲಿ ಖುಷಿ ನೋಡೋಕ್ಕೆ ಇಷ್ಟಪಡುವವರು ಈ ಥರನೂ ಇದ್ದಾರಲ್ಲ ಅಂತೇಳಿ ಖುಷಿ ಆಗುತ್ತೆ. ಅದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಕೆಲವೊಬ್ರು ನಮ್ಮ ಮುಖದಲ್ಲಿ ಖುಷಿ ನೋಡೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಾವು ಮಾಡಿದ ಪುಣ್ಯ ಇರಬೇಕು ಅಂತ ಅನಿಸುತ್ತೆ. ಒಂದು ಪುಣ್ಯ ಇರಬೇಕು, ಒಂದು ನಾವು ಮಾಡಿದ ನಮಗೊಂದು ದೇವರ ಆಶೀರ್ವಾದ ಇದೆ, ನಮಗೆ ಪುಣ್ಯ. ನಮ್ಮ ಮುಖದಲ್ಲಿ ಒಂದು ನಗುಮುಖ ನೋಡೋಕ್ಕೆ ಕೆಲವೊಬ್ಬರು ಹಾತೊರಿತಾ ಇರ್ತಾರೆ, ನೀವು ಖುಷಿಯಾಗಿರಬೇಕು, ನೀವು ನಗುಮುಖದಲ್ಲಿ ಇರಬೇಕು ಅಂತೇಳಿ ಅಲ್ವಾ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಒಳ್ಳೆತನ ನಿಮಗೆ ಸದಾ ನಿಮ್ಮನ್ನು ಕಾಪಾಡುತ್ತೆ ಅಂತ ಕೇಳ್ಕೊತೀನಿ. ಯಾವತ್ತೂ ಒಳ್ಳೆ ರೀತಿಯಲ್ಲಿ, ಒಳ್ಳೆ ದಾರಿಯಲ್ಲಿ, ಒಳ್ಳೆದರಲ್ಲಿ ನಡೆದರೆ ಖಂಡಿತ ಒಂದಲ್ಲದೊಂದು ದಿನ ಒಳ್ಳೆಯದಾಗುತ್ತೆ ಅಂತ ನನ್ನ ಅನುಭವ. ದುಡ್ಡಿಂದನೇ ಒಳ್ಳೆಯದಾಗೋದಲ್ಲ ಅಂದ್ಕೋಬೇಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಬರುತ್ತೆ. ದುಡ್ಡು ನಮಗೆ ಜೀವನಕ್ಕೆ ಎಷ್ಟು ಬೇಕಿದ್ರೂ ದುಡ್ಡು ಬೇಕೇ ಆಗುತ್ತೆ. ಇನ್ನೂ ಬೇಕು ಅಂದರೆ ಇನ್ನೇ ಬೇಕೇ ಆಗುತ್ತೆ. ಯಾವತ್ತೂ ದುಡ್ಡು ಬೇಡ ನೀನು ಹೋಗು ಅಂತ ಹೇಳಿ ಯಾವತ್ತೂ ಆಗಲ್ಲ. ದುಡ್ಡು ಎಷ್ಟು ಬಂದ್ರೂ ಬೇಕೇ ಆಗುತ್ತೆ. ನನಗೆ ತುಂಬ ಅದ್ರ ಬಗ್ಗೆ ಅನುಭವ ಇದೆ, ನನಗೆ ಗೊತ್ತು. ನಾನು ದುಡ್ಡಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಇವಾಗಲೂ ನಾನು ದುಡ್ಡು ಅಂದರೆ ಅದನ್ನು ನಾನು ನನ್ನ ಹತ್ರ ಎಷ್ಟಿದೆ ನಾನು ಅದನ್ನು ತೆಗೆದಿಡ್ತೀನಿ ಅಂತ ಅನ್ನೋದು ನನ್ನ ಇದರಲ್ಲಿಲ್ಲ. ಯಾಕಂದರೆ ಅದು ಏನಕ್ಕೆ ಬೇಕು ಖರ್ಚು, ಏನಕ್ಕೆ ಬೇಕು ಅಂತ ಯೋಚನೆ ಮಾಡಿಯೇ ನಾನು ಖರ್ಚು ಮಾಡುವವಳು. ಗಂಟು ಕಟ್ಟಿ ಇಡುವ ನಾಳೆಗೆ ಅಂತೇಳಿ ಇಡುವ ವಿಷಯನೇ ಇಲ್ಲ. ಯಾಕಂದರೆ ನಾಳೆಗೆ ಏನಾದರೂ ಆಗುತ್ತೆ, ನಾಳೆ ಬದುಕಿಲ್ಲ ಅಂದರೆ ಏನಕ್ಕೆ, ನಾನು ಇಟ್ಟು ಏನು ಪ್ರಯೋಜನ. ಅದಕ್ಕೋಸ್ಕರ ನಾನು ಇಡೋದಿಲ್ಲ. ಯಾವುದಕ್ಕೂ ಬೇಕು ಅಂತೇಳಿ ಆಲೋಚನೆ ಮಾಡಿ ಹೋಗ್ತಾ ಇದ್ದೇನೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಒಳ್ಳೆತನನೂ ಹಾಗೆಯೇ. ನೀವು ಇವತ್ತು ಸಪೋರ್ಟ್ ಮಾಡ್ತಾ ಇರ್ತೀರ, ನಾಳೆ ದಿನ ನಿಮ್ಮ ಕಣ್ಣಲ್ಲಿ ಅವರ ಚಾನಲ್ ನೋಡುವಾಗ ನಿಮಗೂ ಖುಷಿ ಆಗುತ್ತಲ್ವ, ಅದು ಖುಷಿ ಪಡಿ. ಇವತ್ತು ಹಾಗೆಯೇ ಒಬ್ಬರು ಇಂಥವರ ಚಾನಲ್ನ ಪ್ರಮೋಟ್ ಮಾಡಿ ಅಂತೇಳಿ ನನಗೆ ಮೆಸೇಜ್ ಕಳಿಸಿದರು.
ತುಂಬ ಖುಷಿ ಆಯಿತು ನನಗೆ ಆ ಮೆಸೇಜನ್ನು ನೋಡಿ. ಅಷ್ಟು ಒಳ್ಳೆತನ ಇದರಿಂದ ಆ ಮೆಸೇಜ್ ಬರೆಯೋಕ್ಕೆ ಕಾರಣ ಆಗಿದ್ದು ನೀವು ಹೇಳಿದ್ರಿ ತುಂಬ ಅಕ್ಕ ನಿಮ್ಮಿಂದ ತುಂಬ ಚಾನಲ್ಗೆ ಸಪೋರ್ಟ್ ಆಗಿದೆ ಅಂತ ಹೇಳಿದ್ರಿ. ಅದು ಇನ್ನೂ ಖುಷಿ ಆಯಿತು ನನಗೆ ಕೇಳೋಕ್ಕೆ. ಹೌದು, ನಮ್ಮಿಂದ ಚಾನಲ್ಗೆ ಯಾರಿಗೆ ಒಳ್ಳೆಯದಾಗಿದೋ ಬಿಟ್ಟಿದೋ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ತಮ್ಮ, ಥ್ಯಾಂಕ್ ಯು. ಒಳ್ಳೇದಾಗಬೇಕು ಅಂತ ಅಂದ್ಕೋತೀವಿ ನಾವು, ಯಾರಿಗಾದರೂ ಒಳ್ಳೇದಾಗಬೇಕು ಅಂತ ಅಂದ್ಕೋತೀನಿ. ಬಟ್ ಎಲ್ಲೋ ಒಂದು ಕಡೆ ನನಗೂ ನೋವಿದೆ, ಅರ್ಧಂಬರ್ಧ ವೀಡಿಯೋ ನೋಡಿ ಹೋಗ್ತಾ ಇದ್ದೀರಾ ಅಂತೇಳಿ. ಅದು ನನಗೆ ಬೇಜಾರಾಗುತ್ತೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಕೋತೀನಿ. ಓಕೆನಾ? ತಮ್ಮನಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಅವ್ರು ರಿಕ್ವೆಸ್ಟ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಮಾಡ್ತಾ ಇದ್ದೀನಾ ಇಲ್ವ ಅಂತ ನನಗೆ ಗೊತ್ತಿರಲಿಲ್ಲ. ಶಿಲ್ಪಾ ಪ್ರಪಂಚ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಅವರ ವೀಡಿಯೋಸ್ ಇಲ್ಲಿ ಕೊಟ್ಟಿರ್ತೀನಿ, ಚಾನಲ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕು ಕೊಟ್ಟಿರ್ತೀನಿ. ಅವರ ಚಾನಲ್ಗೆ ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಹೋಗಿ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ. ಅವರು ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಅವರ ಚಾನಲ್ ಬಂದುಬಿಟ್ಟು ಇಷ್ಟೇ ಸಬ್ಸ್ಕ್ರೈಬರ್ ಇದ್ದಾರೆ, ಇಷ್ಟೇ ಇದ್ದಾರೆ ಅಂತೇಳಿ ಹೇಳೋಕ್ಕೆ ಹೋಗಲ್ಲ, ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಯಾಕೆಂದರೆ ಶಿಲ್ಪಾ ಪ್ರಪಂಚ ಚಾನೆಲ್ಗೆ ಹೋಗದವರು ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಶಿಲ್ಪಾಸ್ ಪ್ರಪಂಚ. ತುಂಬ ಚೆನ್ನಾಗಿ ವಿಡಿಯೋಸ್ ಹಾಕ್ತಾರೆ ನೋಡಿ ಅವರ ಚಾನಲ್, ತುಂಬ ಚೆನ್ನಾಗಿ ವಿಡಿಯೋಸ್ ಹಾಕ್ತಾರೆ. ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ. ಹಲೋ, ವೆಲ್ಕಮ್ ಟು ಶಿಲ್ಪಾಸ್ ಪ್ರಪಂಚ. ಶಿಲ್ಪಾ ಸಿಸ್ಟರ್ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ನೀವು ಹೋಗಿ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ಅವರ ಚಾನಲು ಆದಷ್ಟು ಬೆಳೀಲಿ ಅಂತ ಕೇಳ್ಕೊತೀನಿ. ಖಂಡಿತ ಅವ್ರ ವೀಡಿಯೋಸ್ ನೋಡ್ತಾರೆ, ಖಂಡಿತ ಅವ್ರ ವೀಡಿಯೋಸ್ ನೋಡದೆ ಇರೋದೇ ಇಲ್ಲ, ಖಂಡಿತ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾನೊಂದು ಮಾತಾಡಿದ್ದೀನಿ ಅವರೊಟ್ಟಿಗೆ. ಆದರೆ ನನಗೆ ಒಂದು ಖುಷಿಯಾಗಿದ್ದು, ಇವರ ಚಾನೆಲ್ಗೆ ಇನ್ನೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಆ ಒಳ್ಳೆತನನ ಯಾರೂ ಮಾಡೋಕ್ಕಾಗಲ್ಲ, ಕೆಲವೊಬ್ಬರು ಮಾತ್ರ. ಇವಾಗ ನನ್ನ ಚಾನೆಲ್ಗೆ ಇನ್ನೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳೋದು ಕೆಲವೊಬ್ಬರು ಮಾತ್ರ, ಎಲ್ಲರೂ ಹೇಳಲ್ಲ. ಶಿಲ್ಪಾ ಪ್ರಪಂಚ ಅವರ ಚಾನಲ್ಗೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇವರ ಲಿಂಕ್ ಬಂದುಬಿಟ್ಟು ಚಾನೆಲ್ ಬಂದುಬಿಟ್ಟು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಹಾಗೆ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವರ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಹೋಗಿ ಖಂಡಿತ ಶಿಲ್ಪಾ ಪ್ರಪಂಚ ಚಾನಲ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಖಂಡಿತ ನೀವು ಸಪೋರ್ಟ್ ಮಾಡ್ತಿರಲ್ವ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈವ್ಸ್ ಮಾಡ್ತಾರೆ, ಹಾಗೆಯೇ ವೀಡಿಯೋಸ್ ಹಾಕ್ತಾಯಿದ್ರೆ ಲೈವ್ ಮಾಡ್ತಾರೆ, ವೀಡಿಯೋಸು ಶಾರ್ಟ್ಸ್ ವೀಡಿಯೋ ಎಲ್ಲ ಹಾಕ್ತಾರೆ. ಅವರ ಚಾನಲ್ಗೆ ಹೋಗಿ ಅಂತ ಕೇಳ್ಕೊತೀನಿ. ವಿಡಿಯೋದಲ್ಲಿ ಅವರ ಚಾನಲ್ ಬರ್ತಾ ಇರುತ್ತೆ, ಹೋಗಿ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅವರು ನಿಮ್ಮ ಚಾನಲ್ಗೆ ಬರ್ತಾರೆ. ಹಾಗೆ ಹೀಗೆ ನಾವು ಯಾಕೆ ಹೋಗಬೇಕು ಅಂತಲ್ಲ, ಆ ಥರ ಯೋಚನೆ ಮಾಡ್ಕೋಬೇಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಟೈಮ್ ಇರುವಾಗ ಸಪೋರ್ಟ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಶಿಲ್ಪಾ ಪ್ರಪಂಚ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ರೆ ಪರ್ಸ್ನಲ್ ಆಗಿ ನನಗೆ ಯಾರ್ಯಾರು ಒಂದು ಒಳ್ಳೊಳ್ಳೆ ಒಪಿನಿಯನ್ನ ಕೊಡ್ತೀರಾ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡುವವರಿಗೆ, ಕೆಲವೊಬ್ಬರು ನನಗೆ ಒಳ್ಳೆಯ ಮಾಹಿತಿಯನ್ನು ಕೊಡುವವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೊಂದು ಗೊತ್ತಿಲ್ಲ, ಆದರೂ ನನಗೆ ಧೈರ್ಯ ಕೊಟ್ಟವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್. ಶಿಲ್ಪಾ ಪ್ರಪಂಚ ಚಾನಲ್ಗೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಇದೆ, ಹಾಗೆಯೇ ವೀಡಿಯೋಸ್ ಬರ್ತಾ ಇರುತ್ತೆ, ವೀಡಿಯೋಸಲ್ಲಿ ಹಾಕ್ತಾ ಇರ್ತಾನೆ. ಅವ್ರ ಚಾನಲ್ ಬಂದುಬಿಟ್ಟು ನೀವು ಅವ್ರ ಚಾನಲ್ಗೆ ಹೋಗಿ ವೀಡಿಯೋಸ್ ಹಾಕ್ತಾ ಇರ್ತಾರೆ, ತುಂಬ ವೀಡಿಯೋಸ್ ಹಾಕಿದ್ದಾರೆ, ಹಾಗೆಯೇ ಲೈವ್ ಮಾಡ್ತಾರೆ, ಹಾಗೆಯೇ ಶಾರ್ಟ್ಸ್ ವೀಡಿಯೋ ಹಾಕ್ತಾರೆ. ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ತಮ್ಮ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಶಿಲ್ಪಾ ಸಿಸ್ಟರ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ನೀವು ಹೇಳಿದ್ರಿ, ಅದಕ್ಕೆ ನಾನು ಪ್ರಮೋಟ್ ಮಾಡಿದ್ದೀನಿ ನೋಡಿ. ಅವರ ಚಾನಲ್ಗೂ ಸಪೋರ್ಟ್ ಮಾಡಿದ್ರಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ದೀನಿ, ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡ್ತೇನೆ ಅವರ ಚಾನಲ್ಗೆ. ತಮ್ಮನಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಪರ್ಸ್ನಲ್ ಆಗಿ ನನಗೂ ತುಂಬ ಸಪೋರ್ಟ್ ಮಾಡುವವರಿಗೆ, ನನಗೆ ಪರ್ಸ್ನಲ್ ಆಗಿ ಸಪೋರ್ಟ್ ಮಾಡುವವರಿಗೆ, ಹಾಗೆಯೇ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುವವರಿಗೆ, ಕೆಲವೊಂದು ಮಾಹಿತಿಗಳು ನನಗೂ ಗೊತ್ತಿರಲ್ಲ, ಅದನ್ನು ತಿಳಿಸಿಕೊಡುವವರಿಗೆ, ನನ್ನ ಬೆನ್ನೆಲುಬಾಗಿ ನನಗೆ ಸಪೋರ್ಟ್ ಮಾಡೋಕ್ಕೆ ನಿಂತವರಿಗೆ, ಅವ್ರಿಗೆಲ್ರಿಗೂ ನಾನು
ಯಾವತ್ತೂ ಚಿರಋಣಿ. ನನ್ನ ಜೀವ ಇರುವ ತನಕನೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ನಮ್ಮಿಂದ ಏನಾದರೂ ತಪ್ಪಿದರೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನೂ ತಪ್ಪು ಮಾಡಲ್ಲ, ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಏನಾದರೂ ಇದ್ದರೆ. ಆದರೂ ನಮ್ಮಿಂದ ಏನಾದರೂ ಹೋಗಿ ಶಿಲ್ಪ ಪ್ರಪಂಚ ಚಾನಲ್ಗೆ ನನಗೆ ಸಪೋರ್ಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಎಷ್ಟು ಹೇಳಿದ್ರು ಸಾಲದು. ಕೆಲವೊಬ್ಬರು ಸಪೋರ್ಟ್ ಮಾಡೋರು, ನನಗೆ ಸಪೋರ್ಟ್ ಮಾಡೋರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಹಾಗೆ ನಾನು ಪ್ರಮೋಟ್ ಮಾಡಿರೋ ಚಾನೆಲ್ಗೂ ಹೋಗಿ ಸಪೋರ್ಟ್ ಮಾಡ್ತೀರಲ್ವ, ಖಂಡಿತ ಮಾಡಿ. ಅವರಿಗೂ ಏನೋ ಒಂದು ಆಗುತ್ತೆ, ಅವರ ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಖುಷಿ ಆಗುತ್ತೆ. ಯೂಟ್ಯೂಬಲ್ಲಿ ಅಷ್ಟು ಇಷ್ಟು ದುಡ್ಡು ಗಳಿಸ್ಕೊಂಡು ಆ ಥರ ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಬರಲ್ಲ ನಮಗೆ ಸಪೋರ್ಟ್ ಮಾಡೋಕ್ಕೆ. ಖಂಡಿತ ಬರಲ್ಲ. ಯಾಕಂದರೆ ಕೆಲವು ದೊಡ್ಡ ಯೂಟ್ಯೂಬರ್ಸ್ ನೋಡೋಕ್ಕೇ ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ನಮಗೆ ಸಪೋರ್ಟ್ ಮಾಡಿದವ್ರಿಗೂ ನಾವು ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ. ನನ್ನ ಕೈಯಲ್ಲಾದಷ್ಟು ನಾನು ಇರುವ ತನಕ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್. ನನ್ನ ಅಣ್ಣ ತಮ್ಮಂದಿರು, ನನ್ನ ಫ್ರೆಂಡ್ಸ್, ನಿಮಗೂ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ಸೊ ಮಚ್.